ನಮಸ್ಕಾರ ವೀಕ್ಷಕರೇ, ಇದು ಕೃಷಿ ಹೊಂಡ ನಿರ್ಮಾಣದ ವಿಡಿಯೋ ಆಗಿರುತ್ತೆ. ಮೊದಲನೇದಾಗಿ ಮಾರ್ಕಿಂಗ್ ಮಾಡಿದೆವು, ತದನಂತರ ಕೆಲಸ ಶುರು ಮಾಡಿದ್ವಿ. ಮಣ್ಣನ್ನೆಲ್ಲ ಯೂಸ್ ಆಗುತ್ತೆ, ಅದನ್ನು ನಿಮ್ಮ ಜಮೀನಲ್ಲೇ ಇಟ್ಟುಕೊಳ್ಳೋದು ಒಳ್ಳೆಯದು. ಇದು 3ನೇ ದಿನದ ಕೆಲಸ ಆಗಿರುತ್ತೆ. ನಾಲ್ಕನೇ ದಿನದ ಕೆಲಸ. ಕೊನೆಗೆ 4.5 ದಿನಕ್ಕೆ ಕೆಲಸ ಕಂಪ್ಲೀಟ್ ಆಗಿ ಫೆನ್ಸಿಂಗ್ ಮಾಡಲೇಬೇಕು. ಫೆನ್ಸಿಂಗ್ ಮಾಡಿದರೆ ನಿಮಗೆ ಕೃಷಿ ಇಲಾಖೆಯಿಂದ ಬಿಲ್ ಪಾಸ್ ಆಗುತ್ತೆ. ತದನಂತರ ಟಾರ್ಪಲ್ ಹಾಕಲು ಕೃಷಿ ಹೊಂಡನೆಲ್ಲ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿದ ಮೇಲೆ ಮಳೆ ಬಂದು ಒಂದು ಸ್ವಲ್ಪ ನೀರು ತುಂಬಿತ್ತು. ಹಾಕುವುದೊಂದು ಹರಸಾಹಸ ಆಗಿರುತ್ತೆ. ಕೊನೆಗೂ ಟಾರ್ಪಲ್ ಹಾಕಿದೆವು ಕ್ಲೀನಾಗಿ. ಒಳ್ಳೆಯದಾಗಲಿ ಎಂದು ಪೂಜೆ ಮಾಡಿ ಇಡಿಗಾಯಿ ಹೊಡೆದೆವು. Project completed.